ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಸಿದ್ದರಾಮಯ್ಯ ಅವರು ಶೀಘ್ರದಲ್ಲಿನೇ ಸಿಎಂ ಸ್ಥಾನದಿಂದ ಇಳಿತಾರಾ, ಡಿ ಕೆ ಶಿವಕುಮಾರ್ ಹೊಸ ಸಿಎಂ ಆಗ್ತಾರಾ, ಇಂಥದ್ದೊಂದು ಚರ್ಚೆ ರಾಜ್ಯದಲ್ಲಿ ಆಗಾಗ ನಡೀತಾನೆ ಇದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಹುಬ್ಬಳ್ಳಿಯಲ್ಲಿ ಅಹಿಂದ ಒಕ್ಕೂಟ ಒಂದು ಸಭೆ ಮಾಡಿದೆ. ಆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ಕೆಳಗಿಳಿಸಿದರೆ ಹುಷಾರ್ ಅನ್ನೋ ರೀತಿಯ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ಏನೆಲ್ಲ ಸಭೆ ಆಯಿತು ಮತ್ತು ಮುಖಂಡರು ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನ್ಯೂಸ್18 ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ನ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇನು ಅಹಿಂದ ಒಕ್ಕೂಟದ ಬಗ್ಗೆ ಹೇಳ್ತಾ ಇದ್ದೆ. ಏನು ಅಹಿಂದ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತಹ ಪ್ರಭುಲಿಂಗ ದೊಡ್ಡಿಣಿಯವರ ಒಂದು ನೇತೃತ್ವದಲ್ಲಿ ಸಿದ್ದಣ್ಣ ತೇಜಿ ಮೊದಲಾದ ಮುಖಂಡರ ಒಂದು ಸಮ್ಮುಖದಲ್ಲಿ ಈ ಒಂದು ಹುಬ್ಬಳ್ಳಿಯ ಐಬಿನಲ್ಲಿ ಅಹಿಂದ ಮುಖಂಡರ ಒಂದು ಸಭೆ ನಡೀತು. ಈ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು, ಮಹತ್ವದ ವಿಚಾರಗಳ ಚರ್ಚೆ ಆಯಿತು. ಅದರಲ್ಲೂ ಏನು ಸಿದ್ದರಾಮಯ್ಯ ಅವ್ರನ್ನ ಒಂದು ಏನು ಸಿ ಎಂ ಸ್ಥಾನದಿಂದ ಇಳಿಸುವಂತಹ ಒಂದು ಪಿತೂರಿ ನಡೆದಿದೆ. ಆ ಒಂದು ವೇಳೆ ಆ ರೀತಿ ಏನಾದರೂ ಆ ಪಿತೂರಿ ಸತ್ಯ ಆದರೆ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕೆಳಗಿಳಿಸುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರೆ ನಾವು ಮುಂದೆ ಯಾವ ರೀತಿಯ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಮತ್ತು ಏನು ರಾಜ್ಯದ ಏನು 4 ಕಡೆ ಒಂದು ಅಹಿಂದ ಸಮಾವೇಶ ಮಾಡಲಿಕ್ಕೂ ಸಹ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಮೊದಲನೇ ಸಭೆ ಜನವರಿ 21ರಂದು ಹುಬ್ಬಳ್ಳಿಯಲ್ಲಿನೇ ಒಂದು ಸಭೆ ಮಾಡೋ ಮೂಲಕ ಏನು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರಣಕಹಳೆ ಮೊಳಗಿಸ್ಲಿಕ್ಕೆ ಅಹಿಂದ ಒಕ್ಕೂಟ ತೀರ್ಮಾನ ಮಾಡಿದೆ. ಏನು ಸಿ ಎಂ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಆಗಾಗ ಕೇಳಿ ಬರ್ತಾನೆ ಇದೆ ಮತ್ತು ಏನು ಅದಕ್ಕೆ ಪರ ವಿರುದ್ಧದ ಚರ್ಚೆಗಳು ಸಹ ನಡೀತಾನೆ ಇದ್ದಾವೆ. ದೇವರಾಜ ಅರಸು ಅವರ ದಾಖಲೆ ಮುರಿದ ನಂತರ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ಮಾತಿತ್ತು. ಮತ್ತು ಈಗಾಗಲೇ ಏನು ದೇವರಾಜ ಅರಸು ಅವರನ್ನ ಮೀರಿ ಹೆಚ್ಚಿನ ಅವಧಿಗೆ ಸಿ ಎಂ ಆದಂತಹ, ರಾಜ್ಯದ ಕರ್ನಾಟಕದ ಅತಿ ಹೆಚ್ಚು ಅವಧಿಗೆ ಸಿ ಎಂ ಇದ್ದಂತಹ ಒಂದು ಏನು ರೆಕಾರ್ಡ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಹೀಗಾಗಿ ಈ ಒಂದೆಲ್ಲ ರೆಕಾರ್ಡ್ ಹಿನ್ನೆಲೆಯಲ್ಲಿ ಏನು ಮತ್ತು ಸಂಕ್ರಾಂತಿ ನಂತರ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಮತ್ತು ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ನೋ ಒಂದು ಮಾತು ಜೋರಾಗಿದೆ. ಹಾಗಾಗಿನೇ ಈ ಒಂದು ಅಹಿಂದ ನಾಯಕರು ಈ ಒಂದು ಸಭೆನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಭೆ ಮಾಡೋದ್ರ ಜೊತೆಗೆ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸಿ ಎಂ ಆಗ್ತಾರೆ ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಅಹಿಂದ ವರ್ಗ ಕಾಂಗ್ರೆಸ್ನ ಬೆಂಬಲಿಸಿದ್ದೇವೆ. ಹಾಗಾಗಿ ಈ ಹಿಂದಿನ ಅವಧಿಯಲ್ಲೂ ಸಹ ಏನು ಸಿದ್ದರಾಮಯ್ಯ ಸಿ ಎಂ ಆದಂಥ ಸಂದರ್ಭದಲ್ಲೂ ಸಹ ಅಹಿಂದ ವರ್ಗ ಬೆಂಬಲಿಸಿತ್ತು. ನಂತರದಲ್ಲಿ ಅವ್ರನ್ನ ಸಿ ಎಂ ಅಂತ ಘೋಷಣೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ನಾವು ಬೆಂಬಲಿಸಿಲ್ಲ. ಹಾಗಾಗಿ ಬೇರೆ ಪಕ್ಷ ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಈಗ ಮತ್ತೊಮ್ಮೆ ನಾವು ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸಿದ್ದೇವೆ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಹೀಗಿರಬೇಕಾದ್ರೆ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಬೆಂಬಲಿಸಿದಲ್ಲಿ, ಏನು ಬದಲಾಯಿಸಿದಲ್ಲಿ ಅದಕ್ಕೆ ಒಂದು ತಕ್ಕ ಶಾಸ್ತಿ ಮಾಡುವಂಥ ಕೆಲಸವನ್ನು ನಾವು ಅಹಿಂದ ಒಕ್ಕೂಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಮುಂದೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುತ್ತೆ, ಅದರಲ್ಲೂ ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ಸಹ ಬರ್ತಾ ಇದ್ದಾವೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ನಮ್ಮ ಶಕ್ತಿ ಏನಂತ ತೋರಿಸ್ಬೇಕಾಗತ್ತೆ. ಮತ್ತು ಮುಂದಿನ ಯಾವುದೇ ಚುನಾವಣೆ ಇದ್ದರೂ ಸಹ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸದ ಇರೋ ತೀರ್ಮಾನಕ್ಕೆ ಬರ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಏನಾದರೂ ಸ್ಪಷ್ಟನೆ ಕೊಡಬೇಕು. ಅಂದರೆ ನಾವು ಸಮಾವೇಶ ಏನಾದರೂ ಈ ಹುಬ್ಬಳ್ಳಿಯಲ್ಲಿ ಏನು ಜನವರಿ 21ಕ್ಕೆ ಏನು ಸಮಾವೇಶ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ, ಅದಕ್ಕಿಂತ ಮುಂಚಿತವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನಕ್ಕೆ ಬರಬೇಕು, ಅದನ್ನು ಬಹಿರಂಗಪಡಿಸಬೇಕು. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಮತ್ತು ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರೆಲ್ಲರೂ ಸಹ ಏನಂದರೆ ಸಿದ್ದರಾಮಯ್ಯ ಅವ್ರನ್ನೇ 5 ವರ್ಷ ಅವಧಿಗೆ ಪೂರ್ಣಾವಧಿ ಸಿ ಎಂ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ, ಅವ್ರನ್ನೇ ಮುಂದುವರಿಸ್ತೀವಿ ಅನ್ನೋ ಒಂದು ಮಾತನ್ನು ಘೋಷಣೆ ರೂಪದಲ್ಲಿ ಹೇಳಬೇಕು. ಇಲ್ಲ ಅಂದರೆ ನಾವು ನಮ್ಮ ಸಮಾವೇಶಗಳನ್ನ ಏನು ಹುಬ್ಬಳ್ಳಿಯಲ್ಲಿ ಮೊದಲು ಮಾಡ್ತೀವಿ, ನಂತರ ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಮೊದಲಾದ ಕಡೆಯೂ ಸಹ ಸಮಾವೇಶಗಳನ್ನು ಮಾಡುವ ಮೂಲಕ ಅಹಿಂದದ ಶಕ್ತಿ ಏನಿದೆ ಅಂತೇಳಿ ಪ್ರದರ್ಶನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅನ್ನುವಂಥ ಒಂದು ಹುನ್ನಾರ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆ ವಿಚಾರ ಕುರಿತು ಕರ್ನಾಟಕದ 4 ಭಾಗಗಳಲ್ಲಿ ಸಮಾವೇಶ ಮಾಡಬೇಕಂತೇಳಿ ಅಹಿಂದ ಸಂಘಟನೆ ತೀರ್ಮಾನವನ್ನು ತಗೊಂಡಿವೆ. ಪ್ರಥಮವಾಗಿ ಹುಬ್ಬಳ್ಳಿಯಲ್ಲಿ ಜನವರಿ 21ರಂದು ಅಹಿಂದ ಸಮಾವೇಶ ಮಾಡಬೇಕಂತೇಳಿ ಇವತ್ತಿನ ಈ ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೇವೆ. ಕಾಂಗ್ರೆಸ್ ಮುಖಂಡರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದಿಲ್ಲ ಅಂತ ಕೆಲವರು ಮೌಖಿಕವಾಗಿ ನಮಗೆ ಈಗಾಗಲೇ ಕಲಬುರಗಿಯಲ್ಲಿ ಸಮಾವೇಶ ಮಾಡಿದ ಮೇಲೆ ಮಾತಾಡಿದ್ದಾರೆ.
ಈ ಒಂದು ಸಮಾವೇಶ ನಡೀಬಾರ್ದು ಅಂದರೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಮುಖಂಡರು ಕರ್ನಾಟಕದಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ಸಿದ್ದರಾಮಯ್ಯನವರನ್ನು 5 ವರ್ಷ ಮುಖ್ಯಮಂತ್ರಿ ಅಂತ ನಾವು ಘೋಷಣೆ ಮಾಡಿದ್ದೇವೆ. 5 ವರ್ಷ CLP ಪ್ರಕಾರ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಬೇಕು. 5ನೇ ವರ್ಗಕ್ಕೆ ನಾವು ಅವಮಾನ ಮಾಡೋದಿಲ್ಲ, 5ನೇ ವರ್ಗಕ್ಕೆ ಗೌರವವನ್ನು ಕೊಡ್ತೇವೆ ಅಂತ ಅವರು ಸ್ಟೇಟ್ಮೆಂಟ್ ಮಾಡಿದರೆ ಸರಿ. ಇಲ್ದಿದ್ದರೆ ರಾಜ್ಯದಲ್ಲಿ 5 ಕಡೆ ಅಹಿಂದ ಸಮಾವೇಶವನ್ನು ಮಾಡಿ ಕಾಂಗ್ರೆಸ್ಗೆ ತಕ್ಕವಾದ ಪಾಠವನ್ನು ಕಲಿಸ್ತೇವೆ. ಸಿದ್ದರಾಮಯ್ಯನವರಿಗೆ 2023 ಒಳಗೆ ನಮ್ಮ 5ನೇ ವರ್ಗದವರು ಎಲ್ಲರೂ ಮತದಾನ ಯಾಕೆ ಮಾಡಿದಾರಪ್ಪ ಅಂದ್ರೆ ಅವರು 2023ರಿಂದ 28ರವರೆಗೂ ಅವರು ಮುಖ್ಯಮಂತ್ರಿಯಾಗಿಯೇ ಮುಂದುವರಿಬೇಕಂತ ಮಾಡಿದ್ದಾರೆ. ಆದರೆ ಈಗಿನ ದಿನಗಳಲ್ಲಿ ಅನೇಕ ನಾಯಕರ ಕೂಗು ಕೇಳಿ ಬರ್ತಾ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ತಳಗಿಳಿಸಬೇಕಂತ. ಈ ಥರ ಒಂದೇಳೆ ಆ ಥರ ಏನಾರೇ ಹುನ್ನಾರ ಮಾಡಿದರೆ ಮುಂದೆ ಬರುವ ZP ಆಗಲಿ ಅಥವಾ TP ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು 5ನೇ ವರ್ಗದವರು ತಕ್ಕ ಪಾಠ ಕಲಿಸುತ್ತೇವೆ. ಇತ್ತೀಚೆಗೆ ನಡೆದಂಥ ಬಿಹಾರ್ ಎಲೆಕ್ಷನ್ಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿಸ್ತಾ ಇದೆ. ಈಗ ಈ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಮಾತ್ರನೇ ಗಟ್ಟಿಯಾಗಿ, ಅದು ಸಿದ್ದರಾಮಯ್ಯನವರ ಆಡಳಿತದಿಂದ. ಹೀಗಿರುವಾಗ ಸಿದ್ದರಾಮಯ್ಯನವರ ಅಧಿಕಾರ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಕಪ್ಚುಕೆ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಆದರೂ ಸಹ ಇತ್ತೀಚಿನ TV ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅನ್ನುವಂಥದ್ದು ಕೂಗು ಕೇಳಿಬರ್ತಾ ಇದೆ. ನಾನು ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ಗೆ, ಈಗಾಗಲೇ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ನೆಲಕಚ್ಚಿದೆ. ಈಗ ಉಳಿದಿರೋದು ಒಂದೇ ಕರ್ನಾಟಕ ರಾಜ್ಯ. ಅನ್ಯಾಯವಾಗಿ ಈ ಕರ್ನಾಟಕ ರಾಜ್ಯದ ಏನು ಸರ್ಕಾರವನ್ನು ಕಳ್ಕೋಬೇಡಿ. ಆಮೇಲೆ ಕೇಂದ್ರದ BJP ಸರ್ಕಾರ ಕಾಯ್ತಾ ಇದೆ. ಎಲ್ಲಿ ಬಹುಮತ ಇದೆಯೋ ಅಲ್ಲೆಲ್ಲ ಸರ್ಕಾರಗಳನ್ನು ಉರುಳಿಸಿದೆ. ಉರುಳಿಸ್ಲಿಕ್ಕೆ ಆಗಿಲ್ಲ. ಯಾಕೆಂದರೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಹೀಗಿರುವಾಗ ನಿಮಗೆ ಇದೇ ಒಂದು ರಹದಾರಿ ಯಾವುದು, ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ, ನೀವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಮಾಡಿದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಂಡಂಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏನು CM ಅವರು, ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿಯುವಂತಹ ಸುಳಿವು ಸಿಕ್ಕಿದೆಯಾ ಅಹಿಂದ ನಾಯಕರಿಗೆ ಅನ್ನೋ ಒಂದು ಪ್ರಶ್ನೆ ಮೂಡೋದು ಸಹಜ. ಹಾಗಾಗಿ ಈಗೇನು ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಸಮಾವೇಶ ಮಾಡಲಿಕ್ಕೂ ಸಹ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಮತ್ತು ಈಗೇನು ಈ ಭಾಗದ ಒಂದು ಅಹಿಂದ ವರ್ಗದ ನಾಯಕರನ್ನು ಸಭೆ ಮಾಡೋ ಮೂಲಕ ಮೊದಲ ಶಕ್ತಿ ಪ್ರದರ್ಶನ ಹುಬ್ಬಳ್ಳಿಯಲ್ಲಿ ಮಾಡಲಿಕ್ಕೂ ಸಹ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಮತ್ತು ಮುಂದೆ ಯಾವ ರೀತಿ ರಾಜಕೀಯ ಬೆಳವಣಿಗೆ ನಡೆಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಮತ್ತು ಈಗೇನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದ ಮೇಲೇ ಅಹಿಂದ ನಾಯಕರ ಒಂದು ಸಮಾವೇಶಗಳಿರ್ಬೋದು ಮತ್ತು ಮುಂದಿನ ನಡೆಗಳ ತೀರ್ಮಾನ ಆಗುತ್ತೆ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.